ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಟ್ ಪರಿಶ್ವಿಯಾ, ಎಲ್ಲಿಗೆ ಹೋಗ್ತಾ ಇದ್ದೆ ಪರಿಶ್ವಿ? ಗೋವಾ ಹೋಗ್ತಾ ಇದೆಯಾ? ಇವಳೇನ್ರಿ ಗೋವಾಗ ಹೋಗ್ತಿದ್ದಾಳಂತೆ. ದ್ಯಾಟ್ಸ್ ಲಿಟಲ್ ಗರ್ಲ್ ಅಂತ ನೋಡು ನಮ್ಮ ವಿಮಾನಿ, ನೋಡು ಹೇರ್ ಸ್ಟೈಲ್ ನೋಡಿ ವಿಮಾನಿದು. ನಿಂದೆಲ್ಲ ಹೋಯ್ತು. ಹೊರಡ್ತಾ ಇದ್ದೀವಿ ಈಗ. ಪರಿಶ್ವಿ ಮನೆಗೆ ಬಂದು ಪರಿಶ್ವಿನ ಪಿಕಪ್ ಮಾಡಿ ಹೊರಡ್ತಾ ಇದ್ದೀವಿ. ನಮ್ಮ ಲಗೇಜ್ ಇದೆಯಾ, ಇಟ್ಬಿಡಿ. ನೋಡೋಣ. ಎಲ್ಲ ಹೊರಡೋಣ, ನೀವು ಹೊರಡಿ ಮುಂದೆ. ಬಾಯ್ 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 ಬಾಯ್, ಹ್ಯಾಪಿ ಜರ್ನಿ. ಏನು ಮಾಡ್ತಾ ಇದ್ದೀವಿ ಇವಾಗ ನಾವು? ಏನು ಬ್ರೇಕ್? ಕಾಫಿ ಬ್ರೇಕ್. ಎಲ್ಲರೂ ಕೂತು ಸಾಕಾಗೋಗಿದೆ. ಸದ್ವಿ ಫುಲ್ ನಿದ್ದೆ ಮಾಡಿದ್ದಾನೆ. ವಿಚ್ ಲೇಸ್ ತಗೊಳ್ಳೋರಂತ ಏನೇನು ಬೇಕು? ಅಲ್ಲ, ಅವ್ರನ್ನ ಏನಾದರೂ ದುಡ್ಡು ಕೊಡೋಕ್ಕೆ ದುಡ್ಡು ಕೊಡಿ ಅಂತ. ಬರೋಣಮ್ಮ ಪ್ಲೀಸ್. ಸ್ಟೇಷನರಿ ಹಾಂ, ಬಜ್ಜಿ ಬೋಂಡ ತಿಂತೀನಿ ಅಂದ್ರಲ್ಲ, ಎಲ್ಲಿ? ಬೋರ್ಡ್ ಅಂತ. ಹೌ ಇಸ್ ದ ಕಾಫಿ? ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಜ್ಯೂಸ್ ಕುಡ್ದಿಲ್ಲ, ಕಾಫಿ ನೋಡಿ. ಇಲ್ಲೊಂದು ಯಾವುದೋ ಇದು ಇಲ್ಲ ಕರ್ಕೊಂಬಂದ್ಬಿಟ್ಟಿದ್ದೀವಲ್ಲ, ಮಂಕಿ ಪರಿಸ್ಥಿತಿ. ವೆಯ್ಟ್. ನಾವೀಗ ಸೇಲಮಿಂದ ಮುಂದೆ ಬಂದಿದ್ದೀವಿ. ಊಟ ಮಾಡೋಕ್ಕೆ ನಿಲ್ಲಿಸಿದ್ವಿ. ಊಟ ಮಾಡೋದನ್ನ ವೀಡಿಯೋ ಮಾಡಿ ಅಂತ ಹೇಳಿದ್ದೀನಿ, ನೀವು ವೀಡಿಯೋನೇ ಮಾಡಿಲ್ಲ. ಸೊ ಶ್ರೀನಿವಾಸ ನನಗೆ ಹೇಳಿದೆ ವೀಡಿಯೋ ಮಾಡೋಕ್ಕೆ, ಊಟ ಮಾಡೋದನ್ನ ಮಾಡೇ ಇಲ್ಲ. ಏನು ತಿಂದೆ? ಚಪಾತಿ, ಎಲ್ಲ ಊಟ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಮಂಕಿ ಆಯ್ತು ಇವಾಗ ಚಿಂಪಾಂಜಿ. ಓ, ಯಾರು ಹೆದ್ರುಕೋಬೇಡಿ. ಹೊರಡ್ತಾ ಇದ್ದೀವಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು. ಗಾಯ್ಸ್ ನೋಡಿ, ಇನ್ನು ಹೊರಡ್ತಾ ಇದ್ದೀವಿ. ಚೆನ್ನಾಗಿ ನೋಡಿತಾ ಇದ್ದೀವಿ. ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಅಲ್ಲಿ ಹಿಂದ್ಗಡೆ ಮನೆ ಸಾಧಿದ್ರು. ನಾನು ನನ್ನ ಗಂಡ ಇಬ್ಬರೂ. ಟೈಮ್ ಎಷ್ಟು ಅಂದರೆ ಇವಾಗ 12:16 ಆಗಿದೆ. ಇನ್ನು ನಾವಿಬ್ಬರು ಅವ್ರ ಕಂಪನಿ ಕೊಡ್ತಾ ಇದ್ದೀನಿ. ನಾನು ಅವ್ರ ಗಾಡಿ ಓಡಿಸ್ತಾ ಇದ್ದೀನಿ, ನಾನು ಕಂಪ್ನಿ ಕೊಡ್ತಾ ಇದ್ದೀನಿ. ನಮ್ಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದರೆ, ಇನ್ನು ನಮಗೆ 4 hours 49 minutes ಇದೆ. 5 o'clock ರೀಚ್ ಆಗ್ತೀವಿ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಹತ್ರ ಹೋಗಿ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀವಿ, ಇಲ್ಲ ರೀಚೇ ಆಗ್ಬಿಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಅವ್ರಿಗೆ ನಿದ್ದೆ ಬಂದರೆ ಸ್ಟಾಪ್ ಮಾಡ್ತೀವಿ, ಇಲ್ಲ ಅಂದರೆ ಹೋಗ್ತೀವಿ. Elephant crossing area, do not stop. ಚೆಕ್ ಪೋಸ್ಟ್ ಹತ್ರ ನಿಲ್ಲಿಸಿದ್ದೀವಿ ಗೈಸ್.
ನೀನು ಮುನ್ನಾರಿದ್ದೀವಿ ಈಗ ಎಷ್ಟು ಅಂದರೆ ಇನ್ನು 2 hours 25 minutes ಇದೆ 65 kilometers. ಟೈಮ್ ಬಂದು 2:51. Everybody is sleeping. ಮನೆ ಎದ್ದಿದ್ದಾಳೆ ಪರಿಶ್ರೀ ಮಲಗಿದ್ದಾಳೆ. ಮಲ್ಕಮಗ್ಲ ಇನ್ನೊಂದು ಸ್ವಲ್ಪ ಹೊತ್ತು. ಯಪ್ಪ ಜಿಂಕೆ ಎಲ್ಲ ಸಾರಂಗ ಸಾರ್ಗ ಅಂತಾರ ಒಳ್ಳೆ ಒಂಟ ಇದ್ದಂಗ ಅವೆಲ್ಲ ಅಲ್ಲಿ ಇಲ್ಲಿ ಪರಿಶ್ವಿ ಕೇಳಿಸ್ಕೊತಾ ಇದ್ಲು ಅವಳು ಕಲಿ. ಇದಕ್ಕೆ ಕೊಂಬೆ ಐತಲ್ಲ, ಇದಕ್ಕೆ ಕೊಂಬೆ ಐತೆ. ಕಾಣಿಸ್ತಾನೆ ಇರ್ಲಿಲ್ಲ. ಕಾಣಿಸ್ತಾನೆ ಅದ್ ನಮ್ನೆ ನೋಡ್ತೈತೆ. ಅದನ್ನ ಕಾಣಿಸ್ತೈತಲ್ಲಮ್ಮ. ಕಾಣಿಸ್ತು ಬಿಡಿ ನೀಟಾಗಿ ಕಾಣಿಸ್ತು. ನಾವು ಮುನ್ನಾರಿಗೆ ರೀಚ್ ಆಗಿದಾಗ 4:30 5 o'clock ಆಗಿತ್ತು. ಸೊ ನಾನು ಲಾಸ್ಟ್ ಟೈಮ್ ಸಹ ಬಂದಾಗ ನೈಟೇ ಆಗಿದ್ದರಿಂದ ಇದೆಲ್ಲ ನಾನು ಟೀ ಎಸ್ಟೇಟೆಲ್ಲ ನೋಡೋಕ್ಕಾಗಿರಲಿಲ್ಲ. ಸೊ ಕತ್ಲೆ ಇದ್ದಿದ್ದರಿಂದ ಈ ಸಲ ನಾನು ಬೇಡ ನೈಟು ಡ್ರೈವ್ ಮಾಡೋದು, ಇಲ್ಲೇ ಎಲ್ಲಾದರೂ ಸ್ಟೇ ಮಾಡೋಣ, ಕಾರಲ್ಲೇ ಇರೋಣ, ಮಾರ್ನಿಂಗ್ ಎದ್ದು ಇದೆಲ್ಲ ಚೆನ್ನಾಗಿರುತ್ತೆ, ಅರ್ಲಿ ಮಾರ್ನಿಂಗ್ ಹೋದರೆ ನೋಡೋದಕ್ಕೆ ನೇಚರೆಲ್ಲ ಅಂತ ಹೇಳಿ ನಾನು ಅಲ್ಲೇ ಸ್ಟಾಪ್ ಮಾಡಿಸಿ ಅಲ್ಲೇ ನಾವು ಕಾರಲ್ಲೇ ರೆಸ್ಟ್ ಮಾಡಿದ್ವಿ. 1 hour 2 hour ಅಲ್ಲೇ ರೆಸ್ಟ್ ಮಾಡೋಣ, ಒಂದು 7 ಅಷ್ಟೊತ್ತಿಗೆ ಹೊರಡೋಣ ಅಂತ. ಈಗ ಮಾರ್ನಿಂಗ್ ಎದ್ದು 7ಕ್ಕೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಅರ್ಲಿ ಮಾರ್ನಿಂಗ್ ಸಖತ್ತಾಗಿತ್ತು. ವೆದರ್ ಮಾತ್ರ ಫುಲ್ ಗ್ರೀನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ, ಬಟ್ ತುಂಬ ಚೆನ್ನಾಗಿತ್ತು ವೆದರ್. ನಾವು ಹೋದಾಗ ಅಷ್ಟೇ ಕೂಲಾಗಿತ್ತು, ಫಾಗ್ ಎಲ್ಲ ಇತ್ತು. ಬಟ್ ನಿಜ ನಾನು ಲಾಸ್ಟ್ ಟೈಮ್ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಈ ಸಲ ನೋಡಲೇಬೇಕು ಅಂತ ಹೇಳಿ ಹಠ ಮಾಡಿ ಸ್ಟೇ ಮಾಡಿ ನಾವಲ್ಲೇ ಕಾರಲ್ಲೇ ಇವಾಗ ನಾವು ರೂಮ್ ಹತ್ರಕ್ಕೆ ಹೊರಡ್ತಾ ಇದ್ದೀವಿ. ರೂಮ್ಗೆ ಹೋಗಿ ಒಂದು 10ಗೆ ಚೆಕ್ಇನ್ ಅಂತ ಹೇಳಿದ್ದಾರೆ. ಚೆಕ್ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಮುನ್ನಾರ್ನ ಸೈಟ್ ಸೀಯಿಂಗ್ಸ್ ಏನೇನಿದೆ ಎಲ್ಲ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಇದೆ. ಬನ್ನಿ ಇವಾಗ ಫಸ್ಟು ರೂಮ್ಗೆ ಹೋಗೋಣ, ರೆಸ್ಟ್ ಮಾಡೋಣ. ಫುಲ್ ನೈಟೆಲ್ಲ ಜರ್ನಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ರಾಜೇಶ್ ಅವ್ರು ಫುಲ್ ಡ್ರೈವ್ ಮಾಡಿದ್ದಾರೆ, ಅವ್ರಿಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸೊ ಎಲ್ಲರೂ ಇವಾಗ ಹೋಗಿ ರೆಸ್ಟ್ ಮಾಡ್ತೀವಿ. ಬಾ ಪರಿಶ್ವಿ. ಸ್ವಿಚ್ ಆಫ್ ಮಾಡಕ್ ಬಿಟ್ಟವ್ರ ಗೈಸ್. ನಾವೆಲ್ಲಿರೋಣ? ನೀವು ಮೇಲ್ಗಡೆ ಹೋಗಿದ್ರಲ್ಲ ಪರಿಶ್ವಿ, ಮೇಲ್ಗಡೆ. This is our room. Washroom. ಓ ಇಲ್ಲಿ ಪರಿಶ್ವಿ ಬಾತ್ ಟಬ್. ಅಲ್ಲಿ ಬಂದ್ರು, ಅಲ್ಲಿ ನಿಮ್ದು ರೂಮ್ ಪಕ್ಕದ ರೂಮಲ್ಲಿ ಅಲ್ಲಿ ರಾಜೇಶ್ವರ್ ಕರಿತವ್ರೆ ಅನ್ಸುತ್ತೆ. ಜಕುಸಿ ಅಲ್ಲ, ಟಬ್ಬು. ನಮ್ಮ ರೂಮಲ್ಲಿ ರೀ ಬನ್ನಿ ಬನ್ನಿ. ಅದು ನೋಡ್ಕೊಬರ್ತೀನಿ ರೀ. ಇರು ಸದ್ವಿಕ್, ಅದು ನೋಡ್ಕೊಬರೋಣ. ಹಾಂ
लगेज है ना ಪರಿಶ್ವಿಕಂ ಯಾವುದು ಇದ ಅದ ಅಲ್ಲ ಈ ರೂಮ ಅಂತ ಅಂದಿದ್ದು ಯಾವ್ದಾದ್ರು ನುಗ್ಬಿಡ್ಲಾ Use the same guys. ಏನು ಮಲ್ಕೋತೀರಾ ಹೊರಡೋದು ಬನ್ನಿ ರೆಡಿಯಾಗಿ Bye bye. ಬರ್ರಿ ಮನೆ ಸರ್ಫೇಸ್ ಬಾಯ್ ಸೋಯ್ ಸರಿ ತೋರ್ಸೋ ಕೊಡ ಫುಲ್ ತೋರಿಸಿದೆ ಪಾಪ ನೋಡ್ರಿ ದೂರದಿಂದಲೇ ತೆಗಿ ಪ್ಯಾಂಟ್ ಕಲರ್ ಕ್ಲಾಕ್ಗೆ ಔಟ್ಸೈಡ್ ಹೋಗ್ತಾ ಇದ್ದೀವಿ ಎಲ್ಲರೂ ಏನು ಆಗಲೇ ಉತ್ಕೊಂಡ್ಲು ಫೋನ್ ಅಲ್ಲೇ ಇಟ್ಬಿಟ್ಟು ಬಂದಿದ್ದಾಳೆ ಎಲ್ಲಿ ನಂದು ನಿಲ್ಸ್ಕೊಳ್ಳಿ ಯಾವಾಗಲೂ ನಿಲ್ಸ್ಕೊಂಡಿದ್ರು ಪರಿಶ್ವಿ ಆಮೇಲೆ ತೋರಿಸೋಣ ನೋಡಿ ಗೈಸ್ ಪರಿಶ್ವಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಪರಿಶ್ವಿ ನಿದ್ದೆ ಮಾಡ್ತಾವಳೆ ಕ್ಯೂಟಾಗಿ ಕಾಣಿಸ್ತವಳು ನೋಡಿ ಕ್ಯೂಟಿ ಎಲಿಫೆಂಟ್ ಸಫಾರಿ ಹೋಗೋದಕ್ಕೆ ಬಂದಿದ್ದಾರೆ ಅವನ ಹತ್ರನೇ ತಗ್ಸ್ಬೇಕಂತ ಅದಕ್ಕೆ ಗೈಸ್ ಬಂದ್ವಿ ಪರ್ ಡೇ 1000 ರೂಪೀಸ್ ಹೇಳ್ತಾ ಇದ್ದಾರೆ ಮಕ್ಳಿಗೂ ಅಷ್ಟೇ ಸೊ ಆಮೇಲೆ 45 to 1 hour ವೆಯ್ಟ್ ಬೇರೆ ಮಾಡಬೇಕು ಸೊ ಬೇಡ ಇನ್ನೊಂದು ಕಡೆ ನೋಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ನೋಡುವ ಇವಾಗ ಗಾರ್ಡನ್ ಬಂದಿದ್ದೀರೇನ್ರಿ ಈ ಗಾರ್ಡನ್ ತಗೋತಿದ್ಯಪ್ಪ ಗಾರ್ಡನ್ ಇವಾಗ ಚಾಕ್ಲೇಟ್ಗೆ ಫ್ರೀ ಅಂತೆ ಟಿಕೆಟ್ ಓನ್ಲಿ ಫಾರ್ ವಿಸಿಟಿಂಗ್ ಗಾರ್ಡನ್ ಇವರು ಗಾರ್ಡನ್ ಚಾಕ್ಲೇಟ್ ಅಷ್ಟೇ ಚಾಕ್ಲೇಟ್ ಅಲ್ಲ ಗಾರ್ಡನ್ ಬೇಡ ಗಾರ್ಡನ್ ಹೋಗ್ಬೇಕಾ ಗಾರ್ಡನ್ ಸಾರಿ ನಾನು ಹೇಳೋ ಸದ್ಯಕ್ಕೆ ನೀನು ಓದ್ಬೇಡ ನೀನು ಗಾರ್ಡನ್ ಇಷ್ಟೇ ಅಕ್ಕ ಅಷ್ಟೇ ಬ್ಲಾಕ್ ಅಲ್ಲ ಬ್ಲಾಕ್ ವೈಟ್ ವೈಟ್ ಚಾಕ್ಲೇಟ್ ಒಳಗಡೆ ಹೋಗಿ ಪರಿಶ್ವಿ
ಅದು ಫುಲ್ ಆಗುತ್ತೆ ಅಂತ. ಬರುತ್ತೆ ಬರುತ್ತೆ. ಒಂದೆರಡು ಬರ್ತಲ್ಲ ಇವ್ರು ತಗೊಂಡು ಮಕ್ಕಳಲ್ಲ ಯಾವ್ದು ತಗೊಂಡ್ರಿ? ಎಲಿಫೆಂಟ್ ಚೆನ್ನಾಗಿಲ್ಲ. ಕೇರಳದಿದೆ ಇಲ್ಲಿತ್ತು ತಾನೆ ಮುನ್ನೆರದು ಗ್ರೀನ್ ತಗೋಬೇಕು ತಾನೆ. ಇದು ತಗೊಳ್ಳಿ ರೀ ರೀ ಇದು ತಗೋ. ಅದೇನೆ ಕೇರಳ ಇರೋದು. ಇದು ಮೇನ್ ಇದು ಏಯ್ ಸೈಡ್ ಬಚ್ಚಿನ ಬಿರಿಯಾನಿ ತಿನ್ನೋದಕ್ಕೆ ಓಂಬ್ಲಿ ಫುಡ್ ಇಲ್ಲೆಲ್ಲ ಇದೇ ಥರ ಎಲ್ಲ ಕಡೆ ಬಿರಿಯಾನಿ ಮಾಡ್ತಿರ್ತಾರೆ. ಸೊ ಇಲ್ಲೇ ತಿನ್ನಬೇಕು. ಸೈಡ್ ಏನಪ್ಪ ಸದ್ವಿಕಾ ಹೊಟ್ಟೆ ಹಸ್ಬಿಟ್ಟಿದೆ ಮಗನೆ. ಮತ್ತೆ ಬಿರಿಯಾನಿ ಅಂತ ನೋಡಪ್ಪ ಈ ಥರ ಇದೆ ಬಿರಿಯಾನಿ. ತುಂಬ ಹಸಿತಾ ಇದೆ, ತಿಂತಾ ಇದ್ದೀವಿ. ಆಲ್ಮೋಸ್ಟ್ 2 ಶಾಪ್ನ ಕೇಳಿದ್ವಿ, ಖಾಲಿ ಆಗಿತ್ತು. ಈಗ ತಿನ್ಕೊಂಡು ಹೊರಡೋದು. ಪಪ್ಪ ಹೇಳ್ತೀನಿ ಮತ್ತೆ. ಇವಾಗ ಒಂದು ಡ್ರೋನಲ್ಲಿ ನಾವು ಶೂಟ್ ಮಾಡಿಸ್ತಾ ಇದ್ದೀವಿ ನೋಡಿ. ಇವರೇ ಶೂಟ್ ಮಾಡ್ತಾ ಇರೋದು ಡ್ರೋನಲ್ಲಿ. ಸೊ ಒಂದು ಡ್ರೋನ್ ವೀಡಿಯೋ ತೊಗೊಳ್ಳೋಣ ಅಂತ. ಹೇಗೆ ಬರುತ್ತೆ ಏನು ನೋಡೋಣ ಬನ್ನಿ. ಬನ್ರಕ್ಕ ನಡ್ರಕ್ಕ. ಡ್ರೋನ್ ವಿಡಿಯೋ ಈ ತಕ್ಷಣ ಬಾ. ಫೋಟೋ ಏಯ್ ಬಾ ನಮ್ಮ ಫ್ಯಾಮಿಲಿ. ಆಯ್ತಾ ಸರ್? ಪರಿಶ್ವಿ best photos we take picture adara you can choose best photo you like you can select it. ಚೆನ್ನಾಗೈತೆ. ನಾನು ಹೇಳೋದು ಇದು ಈ ಥರದ್ದು ಕೀ ಅಷ್ಟೇ ಚೆನ್ನಾಗಿ ಬಂದೈತೆ. ಫೋಟೋಶೂಟ್ ನಡೀತಾ ಇದೆ. ನನ್ನ ಹಸ್ಬೆಂಡ್ದು ನನ್ನ ಮಗಂದು ಫೋಟೋಶೂಟ್ ನಡೀತಾ ಇದೆ ಗೈಸ್. ಸದ್ಯಮ್ಮ ಈ ಕಡೆ ಬಾ. ನಮ್ಮ ಸ್ಟುಡಿಯೋದ ನವೀನ್ ಸ್ಟುಡಿಯೋದ ಆ ಕಡೆ ನೋಡಿ ಈ ಕಡೆ ನೋಡಿ ಅಂತಾರಲ್ಲ ಹಂಗೆ. ಹೋಗಿ ಮನೆ. ನೀವು ಸೆಂಟರ್ ಬನ್ನಿ. ಇಬ್ರು ಕಿಸ್ ಮಾಡಿ. ಒಳ್ಳೆ ದಿವಸ ಬಂದು ಏ ಅಣ್ಣ ಹಂಗೆ ಬಂದೈತೆ. ಚೆನ್ನಾಗಿ ಬಂದೈತೆ ಅಣ್ಣ, ಚೆನ್ನಾಗಿ ಬಂದೈತೆ. ಸಖತ್ತಾಗಿ ಬಂದಿದೆ. ನಂದು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಶುರು ಏನದು ಫೋನು. ನೋಡಿದ್ರಲ್ಲ ಫಸ್ಟ್ ಡೇ ನಮ್ದು ಈ ಥರ ಇತ್ತು. ಬಟ್ ಸಕ್ಕತ್ತಾಗಿದೆ ಮುನ್ನಾರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದಾಗ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿತ್ತು ನನಗೆ. ಇಷ್ಟೆಲ್ಲ ನೋಡೋಕ್ಕಾಗಲಿಲ್ಲಪ್ಪ ಅಂತ. ಜಸ್ಟ್ ನಾವು ಹೋದ್ವಿ, ಸ್ಟೇ ಮಾಡಿದ್ವಿ, ಮತ್ತು ನೆಕ್ಸ್ಟ್ ಆಲಪಿಗೆ ಹೋದ್ವಿ.
ಬಟ್ ಈ ಸಲ ಮುನಾರೆ ಪ್ಲ್ಯಾನ್ ಮಾಡಿ ಹೋಗಿದ್ದು. ಬಟ್ ಜರ್ನಿ ತುಂಬಾ ಜರ್ನಿ ಆಗುತ್ತೆ. ಒನ್ ಡೇ ನಾವು ಜರ್ನಿ ಮಾಡಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಮತ್ತು ವರ್ತ್ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ನನಗೆ ಸ್ವಲ್ಪ ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ನಾನು ಪ್ರೇ ಮಾಡ್ತಿದ್ದೆ ಮಳೆ ಬರಲಿ ಅಂತ. ಬಟ್ ಮಳೆ ಬರಲಿಲ್ಲ. ಫಾಗ್ ಎಲ್ಲ ಇತ್ತು ಮತ್ತು ಕೋಲ್ಡ್ ಇತ್ತು. ನಮಗೇನು ಅಷ್ಟೊಂದು ಬಿಸಿಲೆಲ್ಲ ಅಂತ ಅನ್ನಿಸ್ಲಿಲ್ಲ. ಬಟ್ ಏಪ್ರಿಲ್ ಎಂಡಿಂಗ್ ಹತ್ತತ್ರ ಹೋಗಿದ್ದಿದ್ರೆ ಬಿಸಿಲು ತುಂಬ ಇರ್ತಿತ್ತೇನೋ. ಇಲ್ಲಾಂದರೆ ಮೇ ಎಂಡಿಂಗ್ ಹೋಗಿದ್ದಿದ್ರೆ ಮಳೆ ಅಂತೂ ನಾವು ಲಾಸ್ಟ್ ಟೈಮ್ ಮೇ ಎಂಡಿಂಗ್ ಹೋಗಿದ್ದಿದ್ದು. ಮಳೆ ಸಖತ್ ಮಳೆ ಇತ್ತು, ಸಖತ್ತಾಗಿತ್ತು. ಬಟ್ ಈ ಸಲ ಮಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಬಟ್ ನಿಜ ನನಗೆ ಊಟಿನೇ ತುಂಬ ಸಲ ಹೋಗಿದ್ದೀನಿ. ಊಟಿನೇ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೆ. ಬಟ್ ಪರ್ಸ್ನಲಿ ನನಗೆ ಊಟಿಗಿಂತ ಮುನ್ನಾರ್ ತುಂಬ ಇಷ್ಟ ಆಯಿತು. ನಮ್ಮದು ಮುನ್ನಾರಲ್ಲಿ ಫಸ್ಟ್ ಡೇ ಅಂತೂ ಸಖತ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಇಲ್ಲಿ ನಾವು ಡ್ರೋನ್ ವೀಡಿಯೋ ಮಾಡಿಸಿದ್ವಲ್ಲ, ಅದಕ್ಕೆ ಸಾಂಗ್ಸ್ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಯಾವ ಸಾಂಗ್ ಸೂಟ್ ಆಗುತ್ತೆ ಅಂತ ಚೆಕ್ ಮಾಡ್ತಾಯಿದ್ರು. ನಾನು ಆ ಡ್ರೋನ್ ವೀಡಿಯೋನ ಈ ಟ್ರಿಪ್ದು ಎಂಡಿಂಗ್ ವೀಡಿಯೋ ಮಾಡ್ತೀನಲ್ಲ, ಆವಾಗ ಆ ಡ್ರೋನ್ ವೀಡಿಯೋ ಹಾಕ್ತೀನಿ. ನೆಕ್ಸ್ಟು ನಮ್ಮದು ಸೆಕೆಂಡ್ ಡೇ ಇದೆ. ಸೆಕೆಂಡ್ ಡೇ ನಾಳೆ ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ. ಸಖತ್ ಎಂಜಾಯ್ ಮಾಡಿದ್ದೀವಿ. ಓಪ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.